ಸೊ ಇಷ್ಟು ಬ್ರೆಸ್ಟ್ ಮಿಲ್ಕ್ ನ ನಾನು ಇವತ್ತು ಡೊನೇಟ್ ಮಾಡಕ್ ಹೋಗ್ತಿದ್ದೀನಿ. ಡೊನೇಷನ್ ಮಾಡೋದ್ರಿಂದ ನಿಮ್ಗೆ ಏನಾದ್ರೂ ಅಮೌಂಟ್ ಪೇ ಮಾಡ್ತಾರ? ಇದು ಒಂದು 240 ml ಅಷ್ಟು ಹಿಡಿಯತ್ತಂತೆ. ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಂದ್ರೆ ಸ್ನಾನ ಆಗಿದ ತಕ್ಷಣ ಮಾಡ್ಬೋದು. ಇವತ್ತು ನಾನು ಅನ್ಕೊಂಡಿದ್ದೆ ಏನಪ್ಪಾ ಹೇಗಿರುತ್ತೋ ಹಾಗೆ ಹೀಗೆ ಅಂತ. ಇನ್ನೊಂದೇನ್ ಬೇಜಾರು ಗೊತ್ತಾ, ಡೊನೇಟ್ ಮಾಡ್ತೀನಿ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ನಾನು ಬ್ರೆಸ್ಟ್ ಮಿಲ್ಕ್ ನ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಹಾಸ್ಪಿಟಲ್ಗೆ ಹೋಗಿ ಕೊಡಬೇಕು ಅಂತ ಹೇಳಿದ್ನಲ್ಲ, ಸೊ ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಇದ್ದಾರೆ ಅಂತ ಹೇಳಿದ್ದಾರೆ, ಇರ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹೋಗಿ ಕೊಡ್ತಾ ಇದ್ದೀವಿ. ಎಷ್ಟು ಕಲೆಕ್ಟ್ ಆಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಐ ಸ್ಟಾರ್ಟೆಡ್ ವಿತ್ ದಿಸ್ ಬಾಟಲ್, ಓಕೆನಾ? ಸೊ ಈ ಬಾಟಲಲ್ಲಿ ಶುರು ಮಾಡಿದೆ. ಅದೀತಿ ಹಿಂಗೆ ಸ್ಲ್ಯಾಂಟ್ ಆಗಿಟ್ಟು ಅದು ಇಲ್ಲಿಗೆ ಬಂದ್ಬಿಡ್ತು. ಸೊ ಐ ಸ್ಟಾಪ್ ದಿಸ್. ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಕಂಪ್ಲೀಟ್ ಒಂದು ಫುಲ್ ಬಾಟಲ್. ತುಂಬ ಕೋಲ್ಡ್ ಇದೆ. ಇದು ಫ್ರೀಸರಲ್ಲೇ ಇಟ್ಟಿದ್ದು. ಇದು ಒಂದು ಇರು ಪಾಪ. ಆ್ಯಂಡ್ ಫಿಲ್ ಆಗಿದೆ. ಹತ್ತತೀರಾ? ಹೇಳಿ ಮಮ್ಮ, ಹತ್ಸಿ ಮಮ್ಮ ಅಂತ. ನಿಂತ್ಕೊಳ್ಳಿ, ಹಂಗೆ ನಿಂತ್ಕೊಳ್ಳಿ ಒಂದು ನಿಮಿಷ. ಆ್ಯಂಡ್ ಇನ್ನೊಂದು ಬಾಟಲು ಫುಲ್ಲು ಚಪ್ಪಟ್ಟೆ ಆಗುತ್ತಿದೆ. ಲಾಸ್ಟ್ ಇಸ್ ದಿಸ್. ನಾನು ಇವಾಗ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ಟಾಪ್ ಮಾಡಿ 2 ವೀಕ್ಸ್ ಆಗ್ತಾ ಬಂತು. 2 ವೀಕ್ಸ್ ಆಯಿತು. ಯಾಕೆ ನಾನು ಅದಿತಿ ಮಾ ಕುತ್ಕೊಂಡ್ಬಿಡಿ. ಯಾಕೆ ನಾನು ಸ್ಟಾಪ್ ಮಾಡಿದ್ದೀನಿ ಅಂತಂದರೆ, ನಂದು ಚಮ್ಸ್ ಆಯಿತು ಅಂತಂದರೆ ಪೀರಿಯಡ್ಸ್ ಆಯಿತು. ಅದಾದಮೇಲೆ ಜ್ವರ ಎಲ್ಲ ಬಂದಿತ್ತು. ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದೀನಿ. ನನಗೂ ತುಂಬ ಏನಂತ ಹೇಳೋದು, ಒಂಥರ ತುಂಬ ಇಮೋಷನ್ಸು ಜಾಸ್ತಿ ಇದೆ, ಮೂಡ್ ಸ್ವಿಂಗ್ಸ್ ಎಲ್ಲ ಜಾಸ್ತಿ ಇದೆ, ಹಾರ್ಮೋನಲ್ಲೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಐ ಡೋಂಟ್ ವಾಂಟ್ ಟು ಏನಂತ ಹೇಳೋದು, ಆ ಮಗುಗೂ ಏನು ಆಬ್ವಿಯಸ್ಲಿ ಅದು ಕ್ಯಾರಿ ಆಗುತ್ತೆ ನಮ್ಮಿಂದ ನಮ್ಮ ಮಕ್ಳಿಗೆ. ಸೊ ಅದಕ್ಕೋಸ್ಕರ ಪಾಪ ಆ ಮಗು ಕ್ಯಾರಿ ಆಗಬಾರ್ದು, ಸ್ವಲ್ಪ ಬ್ರೇಕ್ ಕೊಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ ಕೊಟ್ಟೆ. ಅಗೇನ್ ಐ ಆಮ್ ಪ್ಲಾನಿಂಗ್ ಟು ರೀಸ್ಟಾರ್ಟ್. ಈ ಮಂಡೆಯಿಂದ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೋಸ್ಕರ ಇದನ್ನ ಕೊಟ್ಬಿಟ್ರೆ, ಕಂಪ್ಲೀಟ್ ಆಗಿ ಕೊಟ್ಬಿಟ್ಟು ಬಂದ್ಬಿಟ್ರೆ ಹಾಗೆ ನಾನು ಹೊಸದಾಗಿ ಶುರು ಮಾಡ್ಬೋದು, ಒಂದು ಸೆಟ್ ಆಫ್ ಒಂದು ಪ್ಯಾಕ್ ತರ ಅಂತ ಅನ್ಕೊಂಡು. ಅಂಡ್ ಆಲ್ಸೋ ಲಾಸ್ಟ್ ಟೈಮು ಹೇಳಿದ್ರು, ನೀವು ಈ ಕಡೆ ಬಂದಾಗ ಅಥವಾ ಕೊಡೋದಕ್ಕೆ ಬಂದಾಗ ಪ್ಯಾಕೆಟ್ಸ್ ನ ಕೊಡ್ತೀವಿ ಅಂತ. ಸೊ ನೆಕ್ಸ್ಟ್ ಟೈಮ್ ಇಂದ ನಾನು ಪ್ಯಾಕೆಟ್ಸ್ ಅಲ್ಲಿ ಫಿಲ್ ಮಾಡಿ ಸ್ಟೋರ್ ಮಾಡ್ಬೋದು. ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ಎಷ್ಟಾಗಿದೆ ಅಂತ. ಇಷ್ಟು. ಅಮ್ಮ ಕೋಲ್ಡು ಪಾಪ. ಕೊಡಿ, ನೀವು ಇಟ್ಕೊಂತೀರ ಅದನ್ನ ಒಂದನ್ನ. ಎಸ್. ಸೊ ಇಷ್ಟು ಬ್ರೆಸ್ಟ್ ಮಿಲ್ಕ್ ನ ನಾನು ಇವತ್ತು ಡೊನೇಟ್ ಮಾಡಕ್ ಹೋಗ್ತಿದ್ದೀನಿ ಅಂತಂದ್ರೆ ಅವರು ಕೊಟ್ಬಿಟ್ಟು. ಅಂಡ್ ಆಲ್ಸೋ ಅವರು ನನಗೆ ರಿಪೋರ್ಟ್ ಸಹ ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಸೆರಾಲಜಿ ರಿಪೋರ್ಟ್, ನಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ರಿಪೋರ್ಟ್ ಇದು ಮಾಡಿರ್ತಾರಲ್ಲ, ಸೊ ಅದನ್ನು ಸಹ ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಕೋಲ್ಡ್ ಅಮ್ಮ. ಅದನ್ನೆಲ್ಲ ಕೊಟ್ಬಿಟ್ಟು ಸೆರಾಲಜಿ ರಿಪೋರ್ಟ್ ಸಹ ತೋರಿಸ್ಬಿಟ್ಟು, ಈಗೇನು ಪ್ರೆಸೆಂಟ್ಲಿ ನನಗೇನು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿಲ್ಲ, ವೆರಿ ರೀಸೆಂಟ್ ಅಲ್ವಾ, 3 ಮಂತ್ಸ್ ಆಗಿದೆ ಅಷ್ಟೇ. ಆ ಸೆರಾಲಜಿ ಒಂದು ರಿಪೋರ್ಟ್ ಮಾಡಿ ಅದಕ್ಕೋಸ್ಕರ ಅದನ್ನು ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಇವತ್ತಿನ ವ್ಲಾಗ್ ಅಲ್ಲಿ ನಾನು ಡೀಟೇಲ್ಡ್ ಆಗಿ ಹೇಳ್ತೀನಿ, ನೀವು ಡೊನೇಟ್ ಮಾಡ್ಬೋದು. ಇಟ್ಸ್ ವೆರಿ ಸಿಂಪಲ್, ವೆರಿ ಈಸಿ. ನನಗೆ ತುಂಬಾ ಈಸಿ ಆಯ್ತು. ನಾನು ಅನ್ಕೊಂಡಿದ್ದೆ ಏನಪ್ಪಾ ಹೇಗಿರುತ್ತೋ ಹಾಗೆ ಹೀಗೆ ಅಂತ. ಇಟ್ ವಾಸ್ ರಿಯಲಿ ಈಸಿ ಜರ್ನಿ ಅಂತಾನೆ ಹೇಳ್ಬೋದು. ತುಂಬಾ ಏನು ಕಷ್ಟ ಏನಿಲ್ಲ. ನನಗೂ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಐ ವಾಸ್ ರಿಯಲಿ ಆಂಕ್ಷಿಯಸ್, ಏನಪ್ಪ ಕಷ್ಟ ಆಗುತ್ತೇನೋ, ನಂಗೆ ಮೇಂಟೈನ್ ಮಾಡೋಕ್ಕಾಗುತ್ತಾ ಪಾಪುಗೆ ಹಾಗೆ ಹೀಗೆ ಅಂತೆಲ್ಲ ತುಂಬಾ ಯೋಚನೆ ಇತ್ತು. ಐ ಥಿಂಕ್ ಆಫ್ಟರ್ ಐ ಸ್ಟಾರ್ಟೆಡ್ ಇಟ್ ವಾಸ್ ರಿಯಲಿ ಅನ್ ಈಸಿ ಜರ್ನಿ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಾನು ತುಂಬಾ ಈ ಒಂದು ಜರ್ನಿನ ನನಗೆ ಮಾಡೋದಕ್ಕೆ ಸಾಧ್ಯ ಆಯ್ತು. ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗಿದ್ದು ಸಿಂಧು ಅವರಿಂದ. ಸಿಂಧು ನನಗೆ ಬ್ರೆಸ್ಟ್ ಮಿಲ್ಕ್ ಪಂಪ್ ನ ಕಳಿಸ್ಕೊಟ್ರಲ್ಲ, ಚುಂಚನಗಿರಿಯಿಂದ ಕಳಿಸ್ಕೊಟ್ಟಿದ್ದವರು. ಐ ಹ್ಯಾವ್ ಟು ಥ್ಯಾಂಕ್ ಹರ್. ಅವರಿಂದಾನೇ ನನಗೆ ಈ ಒಂದು ಜರ್ನಿ ಪಾಸಿಬಲ್ ಆಗ್ತಿದೆ, ಆಗತ್ತೆ ಅಂತ. ಐ ರಿಯಲಿ ಕನ್ವೆ ಮೈ ಥ್ಯಾಂಕ್ಸ್ ಟು ಹರ್. ಎಸ್, ಇವತ್ತು ಹೋಗಿ ಕೊಟ್ಬಿಟ್ಟು ಬಂದು ಏನೆಲ್ಲ ನೀವು ಮಾಡ್ಬೋದು, ಡೆಫಿನೆಟ್ಲಿ ನೀವು ಮಾಡ್ಬೋದು. ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಎಲ್ಲಿ ಕಳಿಸ್ಕೊಡ್ಬೇಕು, ಆ ಅಡ್ರೆಸ್ಸು ಎಲ್ಲಾನು ನಾನು ಡೀಟೇಲ್ ಆಗಿ ಕೇಳ್ಕೊಂಡು ನಿಮ್ ಜೊತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಿ ಯು ಲೇಟರ್, ಬಾಯ್. ಪಾಪು ಇದಕ್ಕೆ ಹಾಕೋದು, ಅದಕ್ಕೆ ಹಾಕಂಗಿಲ್ಲ. ಸರಿ ಕೊಡಿ. ಇನ್ನೊಂದು ಬ್ಯಾಗ್ ಕುಡಿಯೋದು. ಕುಡಿಲಿ. ಇಲ್ಲಿಡಿ.
ಪುಷ್ ಮಾಡಿ. ಯಾಕೆ ಹೋಗಿತಾರದು? ಹೋಗ್ಬಿಟ್ಟು ನಾವು ಬ್ರೆಸ್ಟ್ ಮಿಲ್ಕ್ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಅದು NICU ಆಗಿರೋದ್ರಿಂದ ನಮ್ಮನ್ನ ಒಳಗಡೆ ಬಿಟ್ಟಿರಲಿಲ್ಲ ಅಂಡ್ ಇಟ್ ವಾಸ್ ಕಂಪ್ಲೀಟ್ಲಿ ಒಂಥರ ತುಂಬಾ ಸ್ಟ್ರಿಕ್ಟ್ ಎನ್ವೈರ್ಮೆಂಟ್ ಇತ್ತು. ಆಬ್ವಿಯಸ್ಲಿ NICU ಬೇಬೀಸ್ ಅಂತಂದ್ರೆ ಇನ್ಫೆಕ್ಷನ್ಸ್ ಆಗುತ್ತೆ, ಯಾರನ್ನೂ ಒಳಗಡೆ ಬಿಡ್ಲಿಲ್ಲ ಅಲ್ಲಿ. ಜಸ್ಟ್ ಅವ್ರಿಗೆ ಆಚೆಯಿಂದ ಕೊಟ್ವಿ. ದಟ್ ಪರ್ಸನ್ ನಾನು ಯಾರ ಹತ್ರ ಮಾತಾಡಿದ್ನೋ ಅವ್ರು ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡ್ಕೊಂಡು ಬಂದೆ. ಅಂಡ್ ತುಂಬಾ ಜನ ಕೇಳ್ತಿದ್ರಿ ಡೊನೇಟ್ ಮಾಡಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ. ಎಸ್, ಕ್ವಿಕ್ ಆಗಿ ನಾನು ಆ ಇನ್ಫಾರ್ಮೇಶನ್ ಕೊಡ್ತೀನಿ. ನಾನು ನೆಕ್ಸ್ಟ್ ಟೈಮ್ ಇಂದ ಯಾವುದೇ ರೀತಿ ಬಾಟಲ್ಸ್ಗೆ ಹಾಕಂಗಿಲ್ಲ. ಅವರು ನನಗೆ ಒಂದು 20 ನಂಬರ್ಸ್ ಅಷ್ಟು ಈ ರೀತಿ ಕಂಟೈನರ್ಸ್ ಪ್ಯಾಕೆಟ್ಸ್ನ ಕೊಟ್ಟಿದ್ದಾರೆ. ಇದಕ್ಕೇನೆ ನೀವು ಸ್ಟೋರ್ ಮಾಡ್ಬೋದು ಅಂತ. ಇದು ಒಂದು 240 ml ಅಷ್ಟು ಹಿಡಿಯತ್ತಂತೆ. ಏನನ್ನ ನೀವು ಫಾಲೋ ಮಾಡಬೇಕು ಇಫ್ ಯು ವಾಂಟ್ ಟು ಡೊನೇಟ್ ಅಂತಂದ್ರೆ, ಮೊದಲನೇದಾಗಿ ನೀವು ಆರೋಗ್ಯವಾಗಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಡೊನೇಟ್. ದ ಫಸ್ಟ್ ಥಿಂಗ್ ಇಸ್, ನೀವು ಯಾವಾಗ ಡೊನೇಟ್ ಮಾಡ್ತಿದ್ದೀರಾ ಡೇಟ್ನ ಬರೆದಿಟ್ಕೊಳ್ಳಿ. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾಕಂತಂದ್ರೆ ಫಾರ್ ಎಕ್ಸಾಂಪಲ್ ಇದು ಇನ್ನೇನು ಆಗಸ್ಟ್ ಮುಗಿತಾ ಇದೆ, ಸೆಪ್ಟೆಂಬರ್ ಸ್ಟಾರ್ಟ್ ಆಗುತ್ತೆ ಅಲ್ಲ, ಓಪನ್ ಮಾಡೋಕ್ಕಾಗಲ್ಲ ಪಾಪ. ಅದು ಓಪನ್ ಮಾಡೋಕ್ಕಾಗಲ್ಲ ಚಿನಿ, ಅದು ಬ್ರೆಸ್ಟ್ ಮಿಲ್ಕ್ ಇದು ಮಾಡಿದಾಗ ಮಾತ್ರ ಓಪನ್ ಆಗುತ್ತೆ. ಸೊ ಈಗ ಎಕ್ಸಾಂಪಲ್ ಸೆಪ್ಟೆಂಬರ್ 1st ಇಂದ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ರೈಟ್ ದಟ್ ಪರ್ಟಿಕ್ಯುಲರ್ ಡೇಟ್. ಯಾಕಂತಂದ್ರೆ 6 months ಮಾತ್ರ ಡ್ಯೂರೇಷನ್ ಚೆನ್ನಾಗಿರುತ್ತಂತೆ ಬ್ರೆಸ್ಟ್ ಮಿಲ್ಕ್. ಅವರು 6 months ಒಳಗಡೆನೆ ಬಳಸ್ಬಿಡ್ತಾರಂತೆ. ಅದಕ್ಕೋಸ್ಕರ ಸೊ ನಾವಿವಾಗ ಸೆಪ್ಟೆಂಬರ್ ಅಲ್ಲಿ ಶುರು ಮಾಡ್ತಿದ್ದೀರಾ ಅಂತಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆಗಿದ ತಕ್ಷಣ ನೀವು ಜಾನ್ವರಿ 1st week ಅಲ್ಲಿ ನೀವು ಅವ್ರಿಗೆ ಕೊಟ್ಬಿಟ್ರೆ ಸೊ ಅವರು ಆ ಒಂದು ಬೇಗನೆ ಆ ಒಂದು 2 month ಡ್ಯೂರೇಷನ್ ಅಲ್ಲೇ ಬಳಸ್ಕೊಂಡ್ಬಿಡ್ತಾರೆ. ನೀವು ತುಂಬಾ ದಿನ ಇಟ್ಕೊಂಡ್ರೆ ಅದು ಹಾಳಾಗುತ್ತೆ ಅನ್ನುವಂಥ ಒಂದು ಇದರಲ್ಲಿ ಅವ್ರು ಹೇಳಿದ್ರು. ಯೂಶಲಿ ಹಾಳಾಗಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಕಾಲ ಇರುತ್ತೆ, ಬಟ್ ಎಷ್ಟು ಬೇಗ ಕೊಡ್ತೀವಿ. ಅಂಡ್ ಆಲ್ಸೋ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ. ಸೊ ರಿಕ್ವೈರ್ಮೆಂಟ್ ಇರೋದ್ರಿಂದ ನಾವು 4 ತಿಂಗಳು ಅಷ್ಟು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಬಹುದು. ಅಂಡ್ ನೆಕ್ಸ್ಟ್ ಏನು ಅಂತಂದ್ರೆ, ಅದಿತಿ ಎಲ್ಲ ಕಿತ್ತಾಕ್ತಾ ಇದಾರೆ ಪಾಪ, ಕಿತ್ತಾಕ್ಬೇಡ ಮಗ್ನೆ, ಟೇರೆ ಹೋಗ್ತಿದ್ದಾರೆ. ಎನಿವೆ ಐ ವಿಲ್ ಸ್ಟೆರಿಲೈಸ್ ಇಟ್. ಅಂದ್ರೆ ಬಿಸಿನೀರಿಗೆ ಹಾಕ್ಬಿಟ್ಟು ಸ್ಟೆರಿಲೈಸ್ ಮಾಡ್ತೀನಿ. ದಟ್ ಇಸ್ ಒನ್. ಓಕೆನಾ? ಸೊ ಅಷ್ಟು ಡ್ಯೂರೇಷನ್ ಇಟ್ಬೋದು. ಡೇಟ್ ಟು ಟೈಮ್ ಎಲ್ಲ ನೀವು ಬರ್ದಿಟ್ಕೊಳ್ಳಿ. ಯಾವಾಗ ಡೇಟ್ ಇಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮ ಹೆಸರು ಈ ಪ್ಯಾಕೆಟ್ ಮೇಲೆ ಅವರು ಕೊಟ್ಟಿದ್ದಾರೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೇಮ್ ಅಂಡ್ ಡೇಟ್ ಅಂತ. ಟೈಮ್ ಅಂತ ಕೊಟ್ಟಿದ್ದಾರೆ. ಐ ಥಿಂಕ್ ಐ ವಿಲ್ ಕನ್ಸಿಡರ್ ಇಟ್ ದಿಸ್ ಆಸ್ ಡೇಟ್. ಓಕೆನಾ? ದಟ್ ಈಸ್ ಒನ್. ಅಂಡ್ ಸೆಕೆಂಡ್ ಥಿಂಗ್ ಇಸ್, ನೀವು ಯಾವಾಗ ಬ್ರೆಸ್ಟ್ ಅಂದ್ರೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದ್ರೆ ಸ್ನಾನ ಆಗಿದ ತಕ್ಷಣ ಮಾಡ್ಬೋದು. ಇವಾಗ ಮಗು ಒಂದ್ ಸೈಡ್ ಮಾತ್ರ ಬ್ರೆಸ್ಟ್ ಮಿಲ್ಕ್ ನ ಕುಡ್ದಿದೆ, ಇನ್ನೊಂದ್ ಸೈಡ್ ಅಂದ್ರೆ ನಿಮ್ಗೆ ಹೆವಿನೆಸ್ ಅನಿಸ್ತಿದೆ ಅಂತ ಅವಾಗ್ಲೂ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು. ಮಗು ತುಂಬಾ ನಿದ್ದೆ ಮಾಡ್ತಿದ್ರೆ ಕುಡಿತಿಲ್ಲ ಅಂತಂದ್ರೆ ಅವಾಗ್ಲೂ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು. ಈ ರೀತಿ ಮಾಡ್ಬೋದು. ಊಟ ಆಗಿದ ತಕ್ಷಣ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಅಂಡ್ ಹೇಗೆ ಸ್ಟೋರ್ ಮಾಡಬೇಕು, ಒಂದು ಬಾಟಲ್ ನ ಬಿಸ್ಲರಿ ಬಾಟಲ್ಸ್ ನ ಪ್ಲಾಸ್ಟಿಕ್ ಬಾಟಲ್ಸ್ ಇರುತ್ತಲ್ಲ, ಅದನ್ನ ಕ್ಲೀನ್ ಆಗಿ ಬಿಸಿನೀರಲ್ಲಿ ಸ್ಟೆರಿಲೈಸ್ ಮಾಡಿ ಸೋಪ್ ವಾಟರ್ ಎಲ್ಲ ಹಾಕಕ್ ಹೋಗ್ಬೇಡಿ. ಅದರಲ್ಲಿ ನೀವು ಸ್ಟೋರ್ ಮಾಡಿ ಫ್ರೀಸರ್ ಅಲ್ಲಿ ಇಡ್ಬೋದು. ಅಂಡ್ ನೆಕ್ಸ್ಟ್ ನೀವು ಇನ್ನೊಂದೇನು ಇಂಪಾರ್ಟೆಂಟ್ ಆಗಿ ಗಮನದಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ, ದಯವಿಟ್ಟು ಅದನ್ನ ಆಚೆ ತೆಗೆದಿಡ್ಬೇಡಿ, ಅದನ್ನ ಫ್ರೀಸ್ ಮಾಡೇನೆ ಇಡಬೇಕಾಗತ್ತೆ.
ಆ್ಯಂಡ್ ಇದು ನಾನು ಕೊಟ್ಟಿದ್ದಂತಹ, ನಾನು ಡೊನೇಟ್ ಮಾಡ್ತಿರುವಂತಹ ಒಂದು ಜಾಗ ಅಥವಾ ಹಾಸ್ಪಿಟಲ್ ಯಾವುದು ಅಂತಂದ್ರೆ ರಂಗದೊರೆ ಹಾಸ್ಪಿಟಲ್, ರಂಗದೊರೆ ಮೆಮೋರಿಯಲ್ ಹಾಸ್ಪಿಟಲ್ ಅಂತ. ಈ ಹಾಸ್ಪಿಟಲ್ ಇರೋದು ಬಸವನಗುಡಿ ಶಂಕರ ಮಠ ಹತ್ರ ಬರುತ್ತೆ. ಅಂದ್ರೆ ನಾನು ಆನ್ಲೈನ್ ಅಲ್ಲೆಲ್ಲ ಹುಡುಕಿ ಐ ವಾಸ್ ರಿಯಲಿ ಸರ್ಚಿಂಗ್ ಫಾರ್ ದಿಸ್ ಆಪರ್ಚುನಿಟಿ, ನಾನು ಡೊನೇಟ್ ಮಾಡಬೇಕು ಅಂತ. ನೀವು ಆಲ್ರೆಡಿ ನನ್ನ ಹಿಂದಿನ ಬ್ಲಾಗ್ಸ್ ಅಲ್ಲಿ ನೋಡಿದ್ದೀರಾ ನಾನು ಏನಕ್ಕೆ ಡೊನೇಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಅಂತ. ಸೊ ಈ ಹಾಸ್ಪಿಟಲ್ ಅಡ್ರೆಸ್ಸು ಅಂಡ್ ಡೀಟೇಲ್ಸ್ನೆಲ್ಲ ನಾನು ಆಗತ್ತೆ ವೇಟ್ ಮಾಡಿ, ಡೀಟೇಲ್ಸ್ ಎಲ್ಲ ನಾನು ಸ್ಕ್ರೀನ್ ಶಾಟ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ನಿಮ್ಗೆ ಸಿಗತ್ತೆ. ಆಗ ಅಷ್ಟೇ ಪಪ್ಪು ಬರಲ್ಲ, ಅದು ಸಿಗತ್ತೆ. ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ಅಂತಂದ್ರೆ, ನೀವು ಡೊನೇಟ್ ಮಾಡುವಾಗ ಅಂತಂದ್ರೆ ಹೋಗಿ ಕೊಡುವಾಗ ನೀವೇ ಹೋಗಿ ಕೊಡ್ಬೇಕಾಗತ್ತೆ. ಅವ್ರ ಹತ್ರ ಯಾವುದೇ ರೀತಿ ಪಿಕಪ್ ಒಂದು ಫೆಸಿಲಿಟಿ ಇರೋದಿಲ್ಲ. ನೀವೇನಾದ್ರೂ ಇನ್ ಅಂಡ್ ಅರೌಂಡ್ ಬಸವನಗುಡಿ ಅರೌಂಡ್ 4 to 5 ಕಿಲೋಮೀಟರ್ಸ್ ಆ ಒಂದು ಇದ್ರ ಲೊಕೇಶನ್ ಅಲ್ಲಿ ಇದ್ರೆ ಮಾತ್ರ, ಆ ಡಿಸ್ಟೆನ್ಸ್ ಅಲ್ಲಿ 4 to 5 ಕಿಲೋಮೀಟರ್ಸ್ ಒಳಗಡೆ ಇದ್ರೆ ಅವರೇ ಬಂದು ಕಲೆಕ್ಟ್ ಮಾಡ್ಕೊಳ್ತಾರೆ. ಯು ಜಸ್ಟ್ ಹ್ಯಾವ್ ಟು ಕಾಲ್, ಅವ್ರ ನಂಬರ್ ಕೊಟ್ಟಿರ್ತಾರೆ, ಅಲ್ಲಿ ಫೋನ್ ಮಾಡಿ ನೀವು ವಿಚಾರಿಸ್ಕೊಂಡು ನೀವು ಹೋಗಿ ಡೊನೇಟ್ ನೀವೇ ಕೊಟ್ಟು ಬರ್ಬೋದು, ಅಥವಾ ಈ ರೀತಿ ಅವರ ಪಿಕಪ್ ಒಂದು ಸರ್ವಿಸ್ ನ ಮಾಡ್ತಾರೆ. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಅಂಡ್ ಎಲ್ಲಿಂದ ಬೇಕಾದ್ರೂ ಕಳಿಸ್ಬೋದಂತೆ, ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ನನಗೇನು ಖುಷಿ ಆಗಿದ್ದು ಗೊತ್ತಾ, ಅಲ್ಲಿ ಒಂದು ನಾರ್ಮಲ್ ನೋಟಿಸ್ ಬೋರ್ಡ್ ಬರುತ್ತಲ್ಲ, ಸೊ ನೋಟಿಸ್ ಬೋರ್ಡ್ ಅಲ್ಲಿ ಗ್ರಾಜುಯೇಟ್ಸ್ ಆಫ್ NICU ಅಂತ ಹಾಕಿದ್ರು. ಎಷ್ಟು ಪುಟ್ಟ ಬೇಬೀಸ್ ಇವಾಗ ಎಷ್ಟು ದೊಡ್ಡವರಾಗಿದ್ದಾರೆ ಗೊತ್ತಾ. ಲೈಕ್ ತುಂಬಾ ಬೇಬೀಸು, ಟ್ವಿನ್ಸ್ ಅಂತೆ, ಹೆಣ್ಮಗು ಗಂಡ್ ಮಗು ಎಲ್ಲಾನು. ಬಾರ್ನ್ ಅಟ್ 20 ವೀಕ್ಸ್, ಅದಿತಿ ಪ್ಲೀಸ್ ವೇಟ್ ಮಾಡಿ. ಬಾರ್ನ್ ಅಟ್ 22 ವೀಕ್ಸ್, ಬಾರ್ನ್ ಅಟ್ 28 ವೀಕ್ಸ್, ಲೈಕ್ ಎಷ್ಟು kg, ಒಂದು 600 ಗ್ರಾಮ್ 800 ಗ್ರಾಮ್ ಆ ಕೆಜಿನ ಇವಾಗ ಪ್ರೆಸೆಂಟ್ 1.5 years 7-8 kg ಆ ರೀತಿ ಎಷ್ಟು ಮಕ್ಳು ನೋಟಿಸ್ ಬೋರ್ಡ್. ಆಕ್ಚುಲಿ ನನ್ಗೆ ಅನ್ನಿಸ್ತು ಫೋಟೋ ಇಟ್ಕೊಳ್ಳೋಣ ಅಂತ ಅಥವಾ ವಿಡಿಯೋ ಮಾಡ್ಕೊಳ್ಳೋಣ, ಬೇಡ ಆ ಮಕ್ಳದ್ದು ಕಾನ್ಫಿಡೆನ್ಶಿಯಾಲಿಟಿ ಅಲ್ವಾ, ಅದಕ್ಕೋಸ್ಕರ ನಾನು ಅದನ್ನ ಮಾಡಲಿಲ್ಲ. ಬಟ್ ನೀವೇನಾದ್ರೂ ಹೋದಾಗ ಪ್ಲೀಸ್ ಅದನ್ನ ನೋಡಿ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನನಗೂ ಖುಷಿ ಆಯ್ತು. ನಾನ್ ಕೊಡುವಂತಹ ಈ ಎದೆ ಹಾಲು ಒಂದ್ ಮಗುಗೆ ಅಂದ್ರೆ ಆಬ್ವಿಯಸ್ಲಿ ಅವರು ಅದನ್ನ ತೆಗೆದ್ಬಿಟ್ಟು ಸ್ವಲ್ಪ ನೆಕ್ಸ್ಟ್ ಇಯರ್ಗೆ ಅವರು ಬೇರೆ ಫೋಟೋಸ್ ಚೇಂಜ್ ಮಾಡಿದಾಗ ಯಾವುದೋ ಒಂದು ಬೇಬಿ ಫೋಟೋ ಫ್ರಮ್ ಮೈ ಲಿಟಲ್ ಹೆಲ್ಪ್ ಇಂದ ಆ ಮಗು ಒಳ್ಳೇದಾಗುತ್ತೆ, ಆ ಪೇರೆಂಟ್ಸ್ಗೆ ಖುಷಿ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಖುಷಿ ಅನ್ನಿಸ್ತು. ಸೊ ನೀವು ಅದನ್ನ ನೋಡಿ ಹೋದಾಗ ಇಟ್ಸ್ ಅ ಹ್ಯೂಜ್, ತುಂಬಾ ದೊಡ್ಡ ಹಾಸ್ಪಿಟಲ್, ತುಂಬಾ ಚೆನ್ನಾಗಿ ಸಿಸ್ಟಮ್ ನ ಫಾಲೋ ಮಾಡ್ಕೊಂಡು. ಇಟ್ಸ್ ಅ ಪ್ರೈವೇಟ್ ಹಾಸ್ಪಿಟಲ್, ಇಟ್ಸ್ ನಾಟ್ ಅ ಗವರ್ಮೆಂಟ್ ಹಾಸ್ಪಿಟಲ್. ನಾನು ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಂಡೆ ಅವ್ರ ಹತ್ರ. ನಿಜವಾಗ್ಲೂ ಇದು ಮಕ್ಳುಗಳಿಗೆ ಹೋಗುತ್ತೆ ಅಲ್ಲ, ಈಗ ತುಂಬಾ ಸ್ಕ್ಯಾಮ್ ನಡೀತಾ ಇದೆ ಎದೆ ಹಾಲು ವಿಷಯದಲ್ಲೂ. ತುಂಬಾ ಕಾಸ್ಟ್ಲಿ ಅಮೌಂಟ್ಗೆ ಅವರು ಇದನ್ನ ಮಾರಾಟ ಮಾಡ್ತಾರೆ ಅಂತ ಇಲ್ಲ ಹೇಳಿದ್ರು. ನೀವೇ ನೋಡಿ ಮ್ಯಾಮ್, 800 ಗ್ರಾಮ್ಸ್ ಇರುವಂತಹ ಬೇಬಿ ಇವತ್ತು ಹುಟ್ಟಿದೆ ನಮ್ಮ ಹಾಸ್ಪಿಟಲ್ ಅಲ್ಲಿ. ಸೊ ನಾವು ಅಂತಹ ಬೇಬೀಸ್ಗೆನೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಖುಷಿ ಅನ್ನಿಸ್ತು. ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಕೇಳ್ತಿದ್ದೀರಾ, ನೀವು ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಮಾಡೋದ್ರಿಂದ ನಿಮ್ಗೆ ಏನಾದ್ರೂ ಅಮೌಂಟ್ ಪೇ ಮಾಡ್ತಾರಾ? ನನಗೆ ಯಾವುದೇ ರೀತಿ ಅಮೌಂಟ್ ಪೇ ಮಾಡಿಲ್ಲ. ಇವತ್ತು ನಾನು ಹೋಗಿ ಕೊಟ್ಟು ಬಂದಿರೋದು ಅದು ನನ್ನ ಪರ್ಸನಲ್ ಕಾಸ್ಟ್ ಇಂದಾನೆ ನಾನು ಕೊಟ್ಟು ಬಂದಿರೋದು. ನಾನು ಇದನ್ನ ಡನ್ಝೋನ್ ಆದ್ರೂ ಮಾಡ್ಬೋದು ಅಥವಾ ನಾನೇ ಹೋಗಿ ಕೊಟ್ಟು ಬರ್ಬೋದು, ಐದರ್ ವಾಟ್ ಎವರ್ ಐ ಕ್ಯಾನ್ ಡು. ಬಟ್ ನೆಕ್ಸ್ಟ್ ಟೈಮ್ ಇಂದ ನಾನೇನು ಹೋಗಲ್ಲ, ಕ್ರೂವಿಗೆ ಹೋಗಿ ಕೊಟ್ಟು ಕಳಿಸ್ತೀನಿ, ಅವರೇ ಹೋಗಿ ಎಲ್ಲ ಮಾಡ್ಕೊಂಡು ಬರ್ತಾರೆ. ಯಾಕಂತಂದ್ರೆ ಈ ಸಲ ಹೋಗಿ ಮಾತಾಡ್ಬೇಕಿತ್ತು, ಕೆಲವು ಇನ್ಫಾರ್ಮೇಶನ್ ನಾನು ತಗೊಳ್ಬೇಕಿತ್ತು, ಅದಕ್ಕೋಸ್ಕರ ಇದು ಮಾಡಿದ್ರು. ಅಂಡ್ ನನ್ನ ಹೆಸರನ್ನ ಅವ್ರ ರೆಕಾರ್ಡ್ ಅಲ್ಲಿ ಎಲ್ಲ ಬರ್ಕೊಂಡಿದ್ದಾರೆ, ಎಷ್ಟು ಕೊಟ್ಟಿದ್ದೀನಿ ಅಂತ. ಫೋಟೋ ನಾನು ಅವಾಗ ಬೆಳಗ್ಗೆನೂ ತೋರಿಸಿದ್ದೀನಿ ನಿಮ್ಗೆ ಎಷ್ಟು ಅಂತ. ಅವ್ರ ಫೋಟೋ ಎಲ್ಲ ಇಟ್ಕೊಂಡು ಅದು ಅವರ ಒಂದು ರೆಕಾರ್ಡ್ಗೆ ಅಂತ ಹೇಳಿದ್ರು. ಐ ವಾಸ್ ರಿಯಲಿ ಹ್ಯಾಪಿ. ತುಂಬಾ 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 ಖುಷಿ ಆಯ್ತು ನನಗೆ ಇವತ್ತಂತೂ. ಏನೋ ಒಂಥರ ಒಂದು ಬಿಗ್ ಮೈಲ್ ಸ್ಟೋನ್ ಒಂಥರ. ಇದು ಎಲ್ಲಿ ನೋಡಿರೋದು ಗೊತ್ತಾ, ನಾನು ಅದಿತಿಗೆ ಜಯ ಜನಾರ್ದನ ಕೃಷ್ಣ ರಾಧಿಕಾ ಪತೆ ಅದನ್ನ ತೋರಿಸ್ತೀನಿ. ಆ ಹಾಡಲ್ಲಿ ಯಾವುದೋ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ, ಈ ರೀತಿನೇ ಇರುತ್ತೆ, ಓಕೆನಾ. ಅದನ್ನ ಹಿಂಗ್ ಮಾಡ್ತಿರ್ತಾರ ಅವರು, ಹಿಂಗೆ ಓಕೆನಾ. ಅದ್ರಲ್ಲಿ ಏನೋ ಒಂಥರ ಇಷ್ಟಿಷ್ಟು ಗೆಜ್ಜೆ ಎಲ್ಲ ಇರುತ್ತೆ. ಅದನ್ನ ನೋಡ್ಕೊಂಡು ಅಮ್ಮ ಅಡ್ಗೆ ಮನೇಲಿ ಇರೋದನ್ನ ತಗೊಂಡ್ಬರ್ತೀನಿ, ಅಡ್ಗೆ ಮನೇಲಿ ಇರೋದನ್ನ ತಗೊಂಡ್ಬರ್ತೀನಿ. ನಾನು ಏನ್ ತಗೊಂಡ್ಬರ್ತಾರೆ ಅಂತ ನಾನು ಹೋಗಿ ತಗೊಂಬನ್ನಿ ಅಂತ ಅಂದಿದ್ದೆ. ಇದನ್ನ ತಗೊಂಡ್ ಬಂದ್ರು, ಸಿಮಿಲರ್ ಸೇಮ್ ಇತ್ತು. ಎಷ್ಟು ಇಮ್ಯಾಜಿನೇಷನ್ ಮಾಡ್ತಾರಲ್ವ ಮಕ್ಕಳು. ಸೊ ತುಂಬಾ ಖುಷಿ ಅನ್ನಿಸ್ತು ನನಗೆ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ಮೈ ಬೆಸ್ಟ್ ಡೇ ಇನ್ ಲೈಫ್. ಖುಷಿ ಆಯ್ತು. ಎಸ್, ಯಾವ ಬೇಬೀಸ್ನು ನೋಡಕ್ ಆಗ್ಲಿಲ್ಲ, ಯಾಕಂತಂದ್ರೆ NICU ಇರೋದ್ರಿಂದ ಆಬ್ವಿಯಸ್ಲಿ ಯಾರನ್ನೂ ಬಿಡಲ್ಲ. ಅವರೇ ಕಂಪ್ಲೀಟ್ ಪ್ಯಾಕ್ಡ್. ಈ ಕೋವಿಡ್ ಟೈಮಲ್ಲೆಲ್ಲ ಪ್ಯಾಕ್ಡ್ ಆಗಿರ್ತಿದ್ರು ಗೊತ್ತಾ, ಏನು ಕಾಣಲ್ಲ, ಬರೀ ಕಣ್ಣು ಮಾತ್ರ ಕಾಣ್ತಿತ್ತು, ಆ ರೀತಿ ಪ್ಯಾಕ್ಡ್ ಆಗಿದ್ರು NICU ಅಲ್ಲಿ ಇರೋರೆಲ್ಲರೂ. ಆಚೆ ಬಂದ್ಬಿಟ್ಟು ಮಾತಾಡಿದ್ರು, ಖುಷಿ ಆಯ್ತು. ನೀವು ಡೊನೇಟ್ ಮಾಡಬೇಕು ಅಂತಂದ್ರೆ ಪ್ಲೀಸ್ ಡೊನೇಟ್ ಮಾಡಿ. ಒಂದ್ಸಲ ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿ, ನಾನು ಡೀಟೇಲ್ಸ್ ಕೊಟ್ಟಿರ್ತೀನಿ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅವ್ರು ಕೇಳಿದೆ, ನಾನು ಪರ್ಸನಲ್ ಕಾಂಟ್ಯಾಕ್ಟ್ ಏನಾದ್ರು ಕೊಡ್ತೀರಾ, ನಾನು ಶೇರ್ ಮಾಡ್ತೀನಿ ಅಂತ ಅಂದಿದ್ಕೆ ದೇ ಸೆಡ್ ನೋ ಮೇಡಮ್, ಆ ರೀತಿ ಕೊಡೋಕ್ಕಾಗಲ್ಲ, ನೀವು ಹಾಸ್ಪಿಟಲ್ ಅದಕ್ಕೆ ವೇಟ್ ಮಾಡಿ, ಒನ್ ಸೆಕೆಂಡ್, ನೀವು ಹಾಸ್ಪಿಟಲ್ಗೆ ಫೋನ್ ಮಾಡಿ ಮಾತಾಡಕ್ಕೆ ಹೇಳಿ ಮೇಡಮ್ ಅಂತ ಹೇಳಿದ್ರು. ಎಸ್, ಪ್ಲೀಸ್ ಡೊನೇಟ್ ಮಾಡಿ.
ಯಾವುದೋ ಒಂದು ಮಗುಗೆ ಒಂದೇ ಒಂದು ಸ್ವಲ್ಪ ವೇಸ್ಟ್ ಆಗೋ ಬದಲು ಕೊಟ್ರೆ ಎಷ್ಟು ಖುಷಿ ಅಲ್ವಾ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇದು ಬ್ರೆಸ್ಟ್ ಮಿಲ್ಕ್ ಪಂಪ್ ಏನಾದ್ರು ನೀವು ಯೂಸ್ ಮಾಡ್ತಿಲ್ಲ ಅಂತಂದ್ರೆ ಯಾರಿಗಾದ್ರೂ ನೆಸೆಸಿಟಿ ಇರೋರ್ಗೆ ಪ್ಲೀಸ್ ಕೊಡಿ, ಹೆಲ್ಪ್ ಆಗುತ್ತೆ. ತುಂಬಾ ಜನ ಕೈಗೆ ಹಾಕಿದ್ದಾರೆ. ತುಂಬಾ ಜನ ಏನ್ ಗೊತ್ತಾ, ಎಲೆಕ್ಟ್ರಿಕ್ನೇ ಕೇಳ್ತಿದ್ದೀರಾ. ನಮ್ಗೆ ತುಂಬಾ ರಿಕ್ವೈರ್ಮೆಂಟ್ ಇರೋದು ಎಲೆಕ್ಟ್ರಿಕ್, ಆದ್ರೆ ಅವೈಲಬಿಲಿಟಿ ಇರೋದು ಮ್ಯಾನ್ಯುಯಲ್ ಪಂಪ್ ಜಾಸ್ತಿ ಅವೈಲಬಿಲಿಟಿ ಇದೆ. ಬಟ್ ಯಾರಿಗೂ ಮ್ಯಾನ್ಯುಯಲ್ ಪಂಪ್ ಬೇಡವಂತೆ. ಏನು ಮಾಡಕ್ಕಾಗಲ್ಲ. ನಂಗೆ ಖುಷಿ ಏನೋ ಒಂದ್ಸಿನ ಮೂಲೆಯಲ್ಲಿ ಸಮಾಧಾನ ಏನು ಅಂತ. ಪಾಪ ಎಷ್ಟೆಲ್ಲ ಅಡಗುತ್ತೆ. ಒಂದ್ಸಿನ ಮೂಲೆಯಲ್ಲಿ ಏನ್ ಸಮಾಧಾನ ಅಂತಂದ್ರೆ, ಒಬ್ರಿಗೆ ಹೊಸದಾಗಿ ಒಂದು ಶಿವಮೊಗ್ಗ ಅವರು ಕಳಿಸ್ಕೊಟ್ಟಿದ್ದಾರೆ ಬ್ರೆಸ್ಟ್ ಮಿಲ್ಕ್ ಪಂಪ್ ನ. ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ಲ, ದಟ್ ಇಸ್ ಮೋರ್ ಹ್ಯಾಪಿಯೆಸ್ಟ್. ಅದೊಂಥರ ಖುಷಿ ಆಯ್ತು. ನಾನು ಮಾಡಿದ್ಕೂ ಸಾರ್ಥಕ ಆಯ್ತು, ನಾನು ಪೋಸ್ಟ್ ಹಾಕಿದ್ಕೂ ಸಾರ್ಥಕ ಆಯ್ತು ಅಂತ. ನಿಮ್ಮ ಹತ್ರ ಏನಾದ್ರೂ ಇದ್ರೆ ಪಾಪು ಪ್ಲೀಸ್ ಪ್ಲೀಸ್ 1 ಸೆಕೆಂಡ್, ಆಮೇಲೆ ಇಬ್ರು ಆಡೋಣ, ಜೋರಾಗಿ ಕಿರ್ಚೋಣ. ಏನು ನಿಮ್ಮ ಹತ್ರ ಏನಾದ್ರೂ ಇದ್ರೆ, ಈ ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಅನ್ಸಿದ್ರೆ, ಕೊಡ್ಬೇಕು ಅಂತ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ, ಅಥವಾ ನಂಗೆ ಪರ್ಸನಲ್ ಮೆಸೇಜ್ ಮಾಡಿ. ನಾನು ಪೋಸ್ಟ್ ಹಾಕಿ ಯಾರು ನಿಮ್ಗೆ ಹತ್ರ ಇದ್ದಾರೆ ಅಥವಾ ಯಾರಿಗೆ ತರಿಸ್ಕೊಳ್ಳೋದಕ್ಕೆ, ಅಲ್ಲಿಂದ ನಿಮ್ಮ ಕಡೆಯಿಂದ ತರಿಸ್ಕೊಳ್ಳೋದಕ್ಕೆ ಶಿಪ್ಪಿಂಗ್ ಚಾರ್ಜಸ್ನ ಪೇ ಮಾಡಿ ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅವ್ರಿಗೂ ಕಳ್ಸೋಣ. ಇನ್ನೊಂದೇನು ಬೇಜಾರು ಗೊತ್ತಾ, ಡೊನೇಟ್ ಮಾಡ್ತೀನಿ ಅಂತ ಕೆಲವರು ಹೇಳಿದ್ದಾರೆ. ಅವ್ರನ್ನ ನಾನು ಡೈರೆಕ್ಟ್ ರೀಚ್ ಮಾಡಿರ್ತೀನಿ ಅಂತಂದ್ರೆ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಶಿಪ್ಪಿಂಗ್ ಚಾರ್ಜಸ್ ಪೇ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ರೀತಿ ಮಾಡಿದ್ರೆ ಏನು ಮಾಡೋದಲ್ವಾ. ಯು ಓನ್ಲಿ ಹ್ಯಾವ್ ಟು ಥಿಂಕ್. ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ Bye bye. Bye bye.